ಏನ್ ಮಾಡ್ತೀಯ? ನಮ್ಮ ಮನೆ ದೇವರು ಆಂಜನೇಯ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ. ಕೊಡ್ತಾ ಇರ್ತೀವಿ, ಇಸ್ಕೊತಾ ಇರ್ಬೇಕಷ್ಟೇ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಮಾರುತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ತಾವರೆಕೆರೆ. ಇವತ್ತಿನ ವಿಡಿಯೋದಲ್ಲಿ ಅಲಂಕಾರಿಕ ಗೊಂಬೆಗಳನ್ನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ನಮಗೆ ಈಸಿಯಾಗಿ ಸಿಗೋ ಮೆಟೀರಿಯಲ್ಸಿಂದ ಯಾವ ರೀತಿ ಮಾಡ್ಕೊಬೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲು ನಮಗೆ ಬೈಂಡಿಂಗ್ ವೈರ್ ಬೇಕಾಗುತ್ತೆ. ಅದು ಈ ಥಿಕ್ನೆಸ್ಸಲ್ಲಿ ಇರೋವಂಥದ್ದು ತೊಗೋಬೇಕಾಗತ್ತೆ. ಸೊ ತುಂಬ ತೆಳ್ಳಗಿರೋವಂಥ ವೈರ್ ತೊಗೊಂಬಿಟ್ರೆ ಅದು ಸ್ಟಿಫ್ನೆಸ್ ಸಿಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರೋ ವೈರ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಬೊಂಬೆ ಯಾವ ಹೈಟಿಗೆ ಬೇಕಾಗುತ್ತೆ ಆ ಹೈಟಿಗೆ ನೋಡಿಕೊಂಡು ವೈರ್ ಕಟ್ ಮಾಡಿಕೊಂಡು ಜಸ್ಟ್ ಒಂದು ರೆಫ್ರೆನ್ಸ್, ಕೈ ಕಾಲು ಒಂದು ದೇಹದ ಆಕಾರ ಬರೋ ಥರ ನೀವು ವೈರ್ಗಳನ್ನ ನುಲ್ಕೋಬೇಕಾಗುತ್ತೆ. ನಾವಿಲ್ಲಿ ತಂತಿ ಬಳಸ್ತಾ ಇರೋದ್ರಿಂದ ಕೈ ಮತ್ತು ಕಾಲುಗಳಿಗೆ ನಾವು ಯಾವ ಆಕಾರ ಬೇಕಾದರೂ ಕೊಡ್ಬೋದು. ಅಂದರೆ ಒಂದು ಸರಿ ಕೂರಿಸೋ ಥರ ಬೊಂಬೆ ಇಟ್ಟರೆ ಇನ್ನೊಂದು ಸರಿ ನಿಲ್ಲಿಸೋ ಥರ, ಕೈಗಳಿಗೂ ಅಷ್ಟೇ ಯಾವ್ದು ಬೇಕಾದ ಪೊಸಿಷನ್ ಕೊಡ್ಬೋದು. ನೀವು ತಂತಿನ ಈ ರೀತಿ ಆಕಾರಕ್ಕೆ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಈ ಟಾಯ್ಸ್ದು ಅಥವಾ ಹಳೆ ಪಿಲ್ಲೋದೇನಾದರೂ ಫಾರ್ಮ್ ಇದೆ ಅನ್ನೋದಾದರೆ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಬಟ್ಟೆನೇ ಅಷ್ಟೇ ನೀವು ಸ್ಟ್ರೈಪ್ಸ್ ಆಗಿ ಬಟ್ಟೆಗಳನ್ನೇ ಕಟ್ ಮಾಡಿಕೊಂಡು ಈ ರೀತಿ ಸುತ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಫಾರ್ಮ್ ಯೂಸ್ ಮಾಡಿದ್ರೆ ಸುಲಭವಾಗಿರುತ್ತೆ. ಯಾಕಂದರೆ ತುಂಬ ಲೈಟ್ ವೆಯ್ಟ್ ಆಗಿರೋದ್ರಿಂದ ಈಸಿಯಾಗಿ ಗೊಂಬೆ ನಾವು ನಿಲ್ಲಿಸೋ ಥರ ಮಾಡಿದ್ರೂ ಕೂಡ ಈಸಿಯಾಗಿ ನಿಂತ್ಕೊಳ್ಳುತ್ತೆ, ಭಾರ ಇಲ್ದಿರೋದ್ರಿಂದ. ಈ ಥರ ಫಾರ್ಮ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಹತ್ತಿ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಟ್ಟೆ ಆದರೂ ಯೂಸ್ ಮಾಡ್ಬೋದು. ಈ ಥರ ಹಾಕಿದ್ಮೇಲೆ ದಾರದಿಂದ ಈ ಥರ ಸುತ್ಕೊಂಡ್ಬಿಡ್ಬೇಕಾಗತ್ತೆ. ಇದೇ ರೀತಿ ಕೈ, ಕಾಲು ಮತ್ತು ದೇಹದ ಆಕಾರ ಬರೋ ರೀತಿಯಲ್ಲಿ ಫಿಲ್ಲಿಂಗ್ಸ್ ಮಾಡ್ಕೊಬೇಕು. ಕಂಪ್ಲೀಟಾಗಿ ಫಿಲ್ಲಿಂಗ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದ್ರ ಮೇಲೆ ನೀವೊಂದು ಕಾಟನ್ ಬಟ್ಟೆನಲ್ಲಿ ಕವರಿಂಗ್ ಕೊಟ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಏನಕ್ಕೆ ಕವರಿಂಗ್ ಕೊಟ್ಕೋಬೇಕು ಅಂತ ಅಂದರೆ ನೀವೇನು ಕಾಸ್ಟ್ಯೂಮ್ ಹಾಕ್ತೀರಾ ಅದನ್ನು ಒಂದು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಜಸ್ಟ್ ಕಾಟನ್ ಮೇಲೆ ಅಥವಾ ಫಾರ್ಮ್ ಮೇಲೆ ಸ್ಟಿಚ್ ನಿಲ್ಲೋದಿಲ್ಲ. ಸೊ ಒಂದು ಬಟ್ಟೆ ಹಾಕ್ಕೊಂಡ್ರೆ ನಿಮಗೆ ಏನೇ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇದಕ್ಕೆ ಏನು ಕಾಸ್ಟ್ಯೂಮ್ ಹಾಕ್ತೀರಾ ಆ ಬಟ್ಟೆನ ಸೆಲೆಕ್ಟ್ ಮಾಡಿಕೊಂಡು ತೋಳು ಎಷ್ಟುದ್ದ ಇದೆ ಬೊಂಬೆದು ಅದನ್ನು ಅಳತೆ ಮಾಡಿಕೊಂಡು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಬಟ್ಟೆನ ತೊಗೋಬೇಕಾಗತ್ತೆ. ಅದಕ್ಕೆ ಒಂದು ಸೈಡ್ ಮಾತ್ರ ಹೊಲಿಗೆ ಹಾಕ್ಕೊಳ್ಳಿ. ಅದು ಒಂದು ಕೊಳವೆ ಆಕಾರದಲ್ಲಿ ಬರುತ್ತೆ. ಅದನ್ನು ನೀವು ಸ್ಲೀವ್ಸಾಗಿ ಯೂಸ್ ಮಾಡ್ಬೋದು. ಒಂದು ತೋಳಿಗೆ ಹಾಕಿ ಶೋಲ್ಡರ್ಸ್ ಹತ್ರ ಇದನ್ನು ಹೊಲಿಗೆ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಇನ್ನೊಂದು ತೋಳಿಗೂ ಮಾಡ್ಕೋಬೇಕಾಗತ್ತೆ. ಮತ್ತು ಬ್ಲೌಸ್ಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಬಟ್ಟೆ ತೊಗೊಂಡು ಅದ್ರ ಮಧ್ಯದಲ್ಲಿ ನೀವೇನು ಮೇಲ್ಗಡೆ ತಂತಿ ಬಿಟ್ಟಿರ್ತೀರಲ್ಲ ಆ ತಂತಿ ಹೋಗೋಷ್ಟು ಮಾತ್ರ ಸಣ್ಣದಾಗಿ ಕಟ್ ಮಾಡಿಕೊಂಡು ಬ್ಲೌಸ್ ಥರ ಹಾಕಬೇಕು. ಮತ್ತು ಸೈಡಲ್ಲಿ ಸ್ಟಿಚ್ಚಿಂಗ್ ಮಾಡ್ಕೊಂಬಿಡ್ಬೇಕು. ನೆಕ್ಸ್ಟ್ ಬೊಂಬೆ ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡು ಆ ಲೆಂತ್ಗೆ ಸರಿ ಹೋಗೋ ಹಾಗೆ ಸ್ಯಾರಿಗೆ ಬಟ್ಟೆ ಕಟ್ ಮಾಡ್ಕೋಬೇಕಾಗತ್ತೆ. ನೆರಿಗೆ ಹಿಡಿದು ಐರನ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೇಕು. ಹಾಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕಲ್ಲಿ. ಇದನ್ನು ಬೊಂಬೆಗೆ ಹಾಕಿ ಫುಲ್ ಬಾಡಿ ಕವರ್ ಆಗೋ ಥರ ನೀವೇನು ಕವರಿಂಗ್ ಕ್ಲಾತ್ ಕೊಟ್ಟಿರ್ತೀರ ಅದು ಕಾಣಿಸ್ದೇ ಇರೋ ಥರ 2-3 ಕಡೆ ಹೊಲಿಗೆ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಬೇರೆ ಒಂದು ಬಾರ್ಡರ್ ಬಟ್ಟೆ ಯೂಸ್ ಮಾಡಿಕೊಂಡು ಇದರಿಂದ ಸೆರಗು ಮಾಡ್ಕೋಬೇಕು. ಇದನ್ನು ಕೂಡ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಸೆರಗು ಹಾಕೋ ರೀತಿಯಲ್ಲಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೇಕು.
ಇದಕ್ಕೆ ಬಾರ್ಡರ್ ಅಥವಾ ಲೇಸ್ ಉಪಯೋಗಿಸ್ಕೊಂಡು ಡಾಬ್ ಥರ ಹಾಕಬೇಕು. ಸೊ ಇಷ್ಟಾದಮೇಲೆ ನಿಮಗೆ ರಫ್ ಆಗಿ ಈ ರೀತಿ ಕಾಣಿಸುತ್ತೆ. ಮೇಲ್ಗಡೆ ತಂತಿ ಎಕ್ಸ್ಟ್ರಾ ಬಿಟ್ಕೊಂಡಿರಬೇಕು, ಇದು ಬೊಂಬೆದು ಫೇಸ್ ಅಟ್ಯಾಚ್ ಮಾಡೋದಕ್ಕೆ. ಈಗ ಆಲ್ರೆಡಿ ಫೇಸ್ ಯಾವ ರೀತಿ ಮಾಡಬೇಕು ಅಂತ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಆ ವಿಡಿಯೋ ಚೆಕ್ ಮಾಡಿ. ಸೊ ಆ ಫೇಸ್ನ ಇಲ್ಲಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಅಂದರೆ, ತಂತಿಗೆ ಗ್ಲೂಗನ್ ಹಚ್ಕೊಂಡು ಟಿಶ್ಯೂ ಅಥವಾ ಪೇಪರಿಂದ ವ್ರ್ಯಾಪ್ ಮಾಡ್ಕೋಬೇಕು, ಅದ್ರ ಮೇಲೆ ಟೇಪ್ ಅಂಟಿಸ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಬರಬೇಕು ಅಂದರೆ ಅದು ಒಂದು ಬಾಲ್ ಶೇಪಲ್ಲಿ ಬರಬೇಕು, ಆಗಷ್ಟೇ ಫೇಸ್ ನಮಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಬೊಂಬೆದ ಮುಖವಾಡ ಆಲ್ರೆಡಿ ರೆಡಿ ಇದೆ. ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂದರೆ, ಈಗ ಏನು ಟೇಪ್ ಹಾಕ್ಕೊಂಡಿದ್ದೀವಿ ಆ ಟೇಪ್ ಮೇಲೆ ಗ್ಲೂಗನ್ ಹಾಕ್ಕೊಂಡು ಆ ಫೇಸ್ ಅಂಟಿಸ್ಕೋಬೇಕಾಗತ್ತೆ. ಕುತ್ತಿಗೆ ಭಾಗನೂ ಕೂಡ ಗ್ಲೂಗನ್ನಿಂದ ಅಂಟಿಸ್ಕೋಬೇಕಾಗತ್ತೆ. ನೋಡಿ, ಮುಖವಾಡದ್ದು ಮುಖ ಮಾತ್ರ ರೆಡಿ ಇದೆ, ಬ್ಯಾಕ್ ಸೈಡ್ ಖಾಲಿನೇ ಇರುತ್ತೆ. ನೀವು ಯಾವ ರೀತಿ ಫಿಲ್ ಮಾಡ್ಕೊಬೋದು ಅಂತ ಅಂದರೆ, ಎಮ್ಸಿಲ್ನ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ತಲೆ ಹಿಂಭಾಗದಲ್ಲಿ ಏನು ಪೇಪರ್ ಉಂಡೆ ಮಾಡ್ಕೊಂಡಿರ್ತೀರಲ್ಲ ಅದು ಕಂಪ್ಲೀಟಾಗಿ ಕಾಣದೇ ಇರೋ ಥರ ಕ್ಲೀನಾಗಿ ಎಮ್ಸಿಲ್ನ ಹರಡಬೇಕು. ಎಕ್ಸ್ಟ್ರಾಸ್ ಏನು ಬರುತ್ತೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡಬೇಕು. ಓಕೆ, ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಿಮ್ಗೆ ಏನೇನು ಇಷ್ಟ ಬರುತ್ತೋ ಆ ಜ್ಯುವೆಲ್ರಿ ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಕೋಬೇಕು. ಎಮ್ಸಿಲಿಂದ ಹಸ್ತ ಮತ್ತು ಪಾದಗಳನ್ನ ಮಾಡಿಕೊಂಡು ಪೇಂಟ್ ಮಾಡಿ ಕೈ ಮತ್ತು ಕಾಲುಗಳಿಗೆ ಒಳಭಾಗಕ್ಕೆ ಬರೋ ರೀತಿಯಲ್ಲಿ ಅಂಟಿಸ್ಕೋಬೇಕು. ಬೊಂಬೆಗಳನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀರಾ ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಇಲ್ಲಿ ಯಾವುದು ಎಕ್ಸಾಟಿಕ್ ಐಟಮ್ಸ್ ಅಂತ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಈಸಿಯಾಗಿ ಸಿಗೋವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಒಂದು ಸರಿ ಈ ಥರ ಗೊಂಬೆಗಳನ್ನ ಮಾಡಿ ಇಟ್ಕೊಂಡ್ರೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಆಗಲಿ ಅಥವಾ ಹಬ್ಬಗಳಲ್ಲೇ ಆಗಲಿ ಇದನ್ನು ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೊಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಜೊತೆ ವಿಡಿಯೋ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ತಾಯಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.